ಜಗದ್ಮಂಗಲಿ ಜಗದೀಶ್ವರಿ, ತ್ರಿಲೋಕದಾಯಿನಿ, ಓಂಕಾರ ಸ್ವರೂಪಿಣಿ, ಸಮಸ್ತ ದೇವತೆಗಳಿಗೆ ಜನನ ನೀಡಿ ಶಿಷ್ಟರ ಪಾಲಿನಿ, ದುಷ್ಟರ ಸಂಹಾರಿಣಿ, ದುಷ್ಟ ರಾಕ್ಷಸರಾದ ಶುಂಭ ನಿಶುಂಭರನ ಕ್ಷಣದಲ್ಲಿ ಸಂಹಾರ ಮಾಡಿ ಈ ಜಗತ್ತಿಗೆ ಶಾಂತಿಯನ್ನು ನೀಡಿದ ಮಹಾಮಾತೆಯಮ್ಮ ನೀನು. ಈ ನಿನ್ನ ಭಕ್ತರ ಅಭೀಷ್ಟೆಯನ್ನು ಪೂರ್ಣಗೊಳಿಸಿ ಈ ಭವ್ಯವಾದ ಶಾಂತಿ ನಿಕೇತನದಲ್ಲಿ ಸದಾಕಾಲ ನನಗೆ ಆದರ್ಶ ಸತಿಯಾಗಿ ಬಾಳುವಂತೆ ಆಶೀರ್ವಾದ ಮಾಡು. ಯಾವ ಕುಂದ ಕೃತಿಗಳು ಬಾರದಂತೆ ನನ್ನನ್ನು ಕೈ ಹಿಡಿದು ಕಾಪಾಡು ತಾಯಿ, ನನ್ನನ್ನು ಕೈ ಹಿಡಿದು ಕಾಪಾಡು. ಅರ್ಪಣ, ಏನಮ್ಮ ಪೂಜೆ ಮಾಡುತ್ತಿರುವೇನಮ್ಮ? ಮೊದಲು ಪ್ರಸಾದ ತೆಗೆದುಕೊಳ್ಳಿ. ಅರ್ಪಣ, ದಿನನಿತ್ಯ ನಿನ್ನತ್ತೆಯ ಪೂಜೆಯ ಸಂಭ್ರಮವನ್ನು ಕಂಡು ಸಂತೋಷ ಪಡುತ್ತಿದ್ದೆ. ಆದರೆ ಇಂದು ನನ್ನ ಬಾಳಿನಲ್ಲಿ ಅವಳು ಇಲ್ಲದಂತಾದಳಮ್ಮ. ಅವಳು ಸತ್ತು ಸ್ವರ್ಗ ಸೇರಿದಾಗಿನಿಂದ ಈ ದೇವರ ಕೋಣೆ ಎಂಥದ್ದಿದೆ ಎಂದು ನಾನು ಕಂಡಿರಲಿಲ್ಲ. ಆದರೆ ಇಂದು ನಿನ್ನತ್ತೆಯ ಸ್ಥಾನದಲ್ಲಿ ನಿಂತು ಪೂಜೆ ಮಾಡುತ್ತಿರೋದನ್ನು ಕಂಡು ಪುಳಕಿತಗೊಂಡೆನಮ್ಮ. ಅಮ್ಮ ಅರ್ಪಣ, ಮಾವ, ನೀನು ನಮ್ಮ ಮನೆಗೆ ಭಾಗ್ಯದ ದೇವತೆಯಾಗಿ ಕತ್ತಲೆ ತುಂಬಿದ ನಮ್ಮ ಬಾಳಿನಲ್ಲಿ ಭವ್ಯವಾದ ಬೆಳಕನ್ನೇ ಹರಿಸಿದೆಯಮ್ಮ. ಮಾವನವರೇ, ಇಂತಹ ಸಮಯದಲ್ಲಿ ನಮ್ಮ ಅತ್ತೆಯವರು ಇದ್ದಿದ್ರೆ ಈ ಮನೆ ಸ್ವರ್ಗವಾಗ್ತಾ ಇತ್ತು. ಆದರೆ ಆ ಭಗವಂತ ಅವರ ಈ ಭಾಗ್ಯವನ್ನು ಕರುಣಿಸಲಿಲ್ಲ. ತಾಯಿಯನ್ನು ಕಳೆದುಕೊಂಡ ನನ್ನನ್ನು ಅತ್ತೆಯ ಭಾಗ್ಯವನ್ನಾದರೂ ನೋಡಬೇಕೆಂದ್ರೆ ಅದನ್ನು ಕೂಡ ಕಳೆದುಕೊಂಡು ನಿರ್ಭಾಗ್ಯವಂತೆ ನಾನು. ಮಾವನವರು, ಈ ಬಡವೆಯನ್ನ ನಿಮ್ಮ ಮನ ತುಂಬಿ ಈ ಮನೆಯ ಸೊಸೆಯನ್ನಾಗಿ ಮನೆ ತುಂಬಿಸ್ಕೊಂಡ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಅದ್ಯಾವ ಜನ್ಮದಲ್ಲಿಯೂ ತೀರಿಸಲಾರೆ. ಛೇ ಛೇ, ಹುಚ್ಚು ಹುಡುಗಿ, ನಿನ್ನ ಬಾಯಿಯಲ್ಲಿ ಇಂಥ ಮಾತುಗಳು ಬರಬಾರದಮ್ಮ. ನಿನ್ನನ್ನು ಸೊಸೆಯನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮ ಅರ್ಪಣ, ಈ ಮನೆಯಲ್ಲಿ ಉಂಡುಟ್ಟು ಹಾಯಾಗಿರಮ್ಮ. ನಿನಗೆ ಈ ಮನೆಯಲ್ಲಿ ಯಾವ ಕೊರತೆಯೂ ಇರುವುದಿಲ್ಲಮ್ಮ. ಈ ಮನೆಗೆ ಇನ್ನು ಮುಂದೆ ಈ ಭವ್ಯವಾದ ಈ ಧನರಾಜನ ಮನೆಗೆ ನೀನೇ ಒಡತಿಯಾಗಿರಮ್ಮ. ನೀನು ಬೇಡಿ ಮಾವ, ನೀವೆಲ್ಲರ ಪಾದ ಸೇವೆ ಮಾಡುವಂಥ ಸೌಭಾಗ್ಯ ದೊರಕಿದೆಯಲ್ಲ, ಅಷ್ಟೇ ಸಾಕು ನನಗೆ. ದೇವರಂತ ಪತಿ ಗುಣವಂತ ನನ್ನ ಮೈದಲ್ಲಿ ಇರಬೇಕಾದ್ರೆ ಇದಕ್ಕಿಂತ ಹೆಚ್ಚಿನ ಬೇಕು. ಎಲ್ಲರ ಪ್ರೀತಿ ವಾತ್ಸಲ್ಯವನ್ನ ನೀವು ನನಗೆ ದೊರಕಿಸ್ಕೊಟ್ರಲ್ಲ, ನನಗೆ ಇಷ್ಟೇ ಸಾಕು. ಓಹೋ, ಅಪ್ಪಾಜಿ ಮೈಸೂರಿಗೆ ಹೋದರು ಯಾವಾಗ ಬಂದರೆ? ಮನೋಹರ, ನಿನ್ನೆ ರಾತ್ರಿ ತಾನೇ ಬಂದೆ. ಹೌದು, ಹಾಗಾದರೆ ನನಗೆ ಗೊತ್ತೇ ಇಲ್ಲಲ್ಲ. ನಿಮ್ಗೆ ಹಾಗೆ ಗೊತ್ತಾಗುತ್ತೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಬಿದ್ದಿದ್ರೆ ನೀವು ಕುಂಭಕರ್ಣನಾಗೆ. ಏಯ್, ತುಂಬಾ ತುಂಟೆ ನೀನು. ಅಪ್ಪಾಜಿ ಮುಂದೆ ಗುಟ್ಟೆಲ್ಲ ರಟ್ಟ ಮಾಡಿಬಿಡ್ತೀಯಾ? ಅಪ್ಪ, ಮಧುಚಂದ್ರ ಹೇಗಿದ್ದಾನೆ? ಅವನು ರಿಸಲ್ಟ್ ಏನಾಯ್ತು? ಮಧುಚಂದ್ರ ಚೆನ್ನಾಗಿದ್ದಾನಪ್ಪ. ಅವನ ರಿಸಲ್ಟ್ ಇನ್ನೂ ಬಂದಿರೋದಿಲ್ಲ. ತಿಳಿದುಕೊಂಡು ನಾಳೆ ಊರಿಗೆ ಬರುತ್ತೇನೆಂದು ಹೇಳಿದ್ದಾನೆ. ಆಯ್ತು ಮನೋಹರ, ನಿನಗೊಂದು ಮುಖ್ಯವಾದ ವಿಷಯ ಹೇಳೋದೇ ಮರೆತು ಬಿಟ್ಟಿದೆ ನೋಡು. 80,000 ರೂಪಾಯಿ ಚೆಕ್ ಅರ್ಜೆಂಟಾಗಿ ಬರಬೇಕಾಗಿತ್ತು. ಏಕೆ ತಡವಾಗಿದೆವೆಂದು ತಿಳಿದುಕೊಂಡು ಬರುವ ತೀರ್ಮಾನ ಮಾಡಿದ್ದೇನೆ. ಮಗನೇ, ನನ್ನ ಜೊತೆಗೆ ನೀನೂ ಬರಬೇಕಪ್ಪ. ಆಯ್ತಪ್ಪ, ಹಾಗಾದರೆ ಹೋಗೋದು ಯಾವಾಗ? ನಾಳೆ ಬೆಳಿಗ್ಗೆ 7 ಗಂಟೆಗೆ ಹೋಗೋಣಪ್ಪ. ನನಗೊಂಚೂರು ಕೆಲಸ ಇದಪ್ಪ, ನಾನು ಹೊರಗೆ ಹೋಗಿ ಬರ್ತೀನಿ. ಅರ್ಪಣ, ಹೀಗೇಕೆ ನೀನು ಸುಮ್ಮನಿತ್ತಿರುವೆ? ಮತ್ತೆ ಓಹೋ, ನಾನು ಏನು ತಂದಿನತ್ತ ಹೇಳಿ ನೋಡೋಣ. ಏನ್ ತಂದಿದ್ದೀರಾ? ಬಹುಶಃ ಹೂವಿನ ಮಾಲೆ ತಂದಿರ್ಬೋದು, ಸರಿನಾ? ಹೌದು, ಹಾಗಾದರೆ ನಿನಗೆ ಹೆಂಗೆ ಗೊತ್ತಾಯ್ತು? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ಒಂದು ಹೆಣ್ಣಿಗೆ ಅತಿ ಹೆಚ್ಚು ಪ್ರೀತಿ ಅಂದ್ರೆ ಹೂವು ತಾನೆ. ಗಂಡನಾದವನು ಹೆಂಡತಿಯ ಮನಸ್ಸನ್ನು ಬಲ್ಲವನಾಗಿರುತ್ತಾನೆ. ಈ ಜಗತ್ತಿನಲ್ಲಿ ಅತಿ ಮುಖ್ಯವಾಗಿರೋದಂದ್ರೆ ಪ್ರೀತಿ ಕಣ್ರಿ. ಆ ಪ್ರೀತಿ ಇರೋದ್ರಿಂದನೇ ಗಂಡು ಹೆಣ್ಣುಗಳು ಒಂದಾಗಿ ಮತ್ತೊಂದು ಹೊಸ ಜೀವ ಹುಟ್ಟೋದಕ್ಕೆ ಅನುವು ಮಾಡಿಕೊಡುವುದು. ಆ ಪ್ರೀತಿಯಿಂದನೇ ಎಲ್ಲರೂ ಸುಖ ಸಂತೋಷದಿಂದ ಬಾಳ್ತಾ ಇರೋದು. ಅರ್ಪಣ, ನೀನು ಹೇಳುವುದು ನಿಜ. ಈ ಭೂಮಿ ಮೇಲೆ ಎಲ್ಲರೂ ಸುಖವಾಗಿ ಇರ್ತಾರೆಂದು ಕೇವಲ ಭ್ರಮೆ ಅಷ್ಟೇ. ಯಾರು ಒಬ್ಬರನ್ನೊಬ್ಬರು ಅರಿತು ನಡೆವರು ಅವರೇ ನಿಜವಾದ ಸುಖಿಗಳರ್ಪ. ಯಾರು ಈ ಸಂಸಾರದಲ್ಲಿ ಅರಿತು ನಡೆವರು
ಅವರೇ ನಿಜವಾದ ದಂಪತಿಗಳು. ನಿಜ ಸ್ವಾಮಿ ನಿಮ್ಮ ಮಾತು. ಈ ಜೀವನ ಎಂಬುದೊಂದು ಬಹಳ ನೌಕೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆಯವರ ಮಾತನ್ನ ಕೇಳಿ ಹಾಳಾದ ಸಂಸಾರಗಳೆಷ್ಟಿಲ್ಲ. ಆದರೆ ನೀವು ಮಾತ್ರ ಯಾರ ಮಾತಿಗೂ ಬೆಲೆ ಕೊಡದೆ ನನ್ನನ್ನು ಈ ಮನೆ ತುಂಬಿಸ್ಕೊಂಡ್ರಿ. ಈ ನಮ್ಮ ಸಂಸಾರ ನೌಕೆ ಕೊನೆಯವರೆಗೂ ಹೀಗೆ ಸಾಗಲಿ ಅಂತ ನಿಮ್ಮ ಪಾದ ಕಮಲಗಳಿಗೆ ಬಿದ್ದು ಬಿಟ್ಕೊಂಡ್ರಿ. ಛೇ ಮೇಲೇಳರ್ಪಣ ಮೇಲೇಳು. ಬಡವ ಶ್ರೀಮಂತನೆಂಬ ತಾರತಮ್ಯವೇ ಬಾರದು. ನಾನು ಶ್ರೀಮಂತನ ಮಗನಂದ ಮೇಲೆ ಶ್ರೀಮಂತನ ಮಗಳನ್ನೇ ಮದುವೆ ಆಗಬಹುದಾಗಿತ್ತು. ಆದರೆ ಎಲ್ಲರೂ ಶ್ರೀಮಂತನ ಮಗಳನ್ನು ಮದುವೆ ಆದರೆ ಬಡವರ ಅನಾಥ ಮಕ್ಕಳನ್ನು ಮದುವೆ ಆಗುವರು ಯಾರು? ಅವರಿಗೆ ಆಸೆ ಆಕಾಂಕ್ಷೆಗಳು ಇಲ್ಲವೇ? ಎಲ್ಲರೂ ನನ್ನಾಗೆ ಬಡವರು ಬಾಳು ಬೆಳಗಲಿ ಎಂಬುದೇ ನನ್ನ ಆಸೆ. ಹೌದು, ಅರಪ್ಪ, ನಿನ್ನ ಕೈ ಹಿಡಿಯುವ ಭಾಗ್ಯ ನನಗೆ ಸಿಗತ್ತಿರಲಿಲ್ಲ. ನಿನ್ನ ಗುಣ ನೋಡಿ ಮದುವೆಯಾಗಿನ ಹೊರತು ಹಣದಿಂದಲ್ಲ. ನಿಜ ನಿಮ್ಮ ಮಾತು. ಒಬ್ಬ ಮನುಷ್ಯನನ್ನ ಹಣದಿಂದ ಅಳೆಯಬಾರದು, ಗುಣ ನೋಡಿ ಅವನ ಯೋಗ್ಯತೆ ಕಂಡುಹಿಡಿಯಬೇಕು. ಅದೇ ಮಾನವೀಯ ಧರ್ಮ. ಓಹೋ, ಮಾತಿನಲ್ಲಿ ತುಂಬಾ ಜಾಣೆ ನೀನು. ಆಹಾ, ತಂದ ಹೂವಿನ ಮಾಲೆ ಮುಡಸದೆ ಮಾತಿನಬ್ಬರದಲ್ಲಿ ಸುಮ್ಮನೆ ನಿತ್ಯ ಬಿಟ್ಟಲ್ಲ ಅಲ್ವಾ? ಬುದ್ಧಿನೇ ಇಲ್ಲ ನಿಮ್ಗೆ. ಬನ್ನಿ ಮತ್ತೆ ಮುಡಿಸಿ ಮಾಲೆನ. ಅರ್ಪಣ, ಮುಡಿಸಿದ್ದು ಆಯ್ತು, ಮತ್ತೆ ಸುಮ್ಮನೆ ನಿತ್ಯ ಬಿಟ್ಟಲ್ಲ. ಮತ್ತೇನ್ ಮಾಡ್ಲಿ? ಒಂದು ಮಧುರವಾದ ಒಂದು ಕಂಠದಿಂದ ಒಂದು ಅಲ್ವಾ? ಈ ಕಂಠದಿಂದ ಹೌದು ಎಲ್ಲರೂ ಓಡ್ ಹೋಗ್ತಾರೇನಂತ ಭಯ ನನ್ಗೆ. ಒಂದು ಹಾಡನ್ನು ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಎದುರಿಗೆ ನಾನು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ. ದಿನವೂ ಆನಂದವೇ. ಎದುರಿಗೆ ನಾನು ಸಿರಿ ಹಾಡುವಾಗ ಬದುಕು ಸ್ವರ್ಗವೇ. ಹಾಡುವ ನುಡಿಯು ಜೇನಿನ ಸಿಹಿಯು, ನಡೆಯುವ ಹಾದಿ ಹೂವಿನ ಹಾದಿಯು. ಅನುರಾಗ ಅನುರಾಗ
ಅನುರಾಗ ಅನುರಾಗ ಶಿವಯೋಗ ಧರಿಸಿದರೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣಮತಿ ಜೊತೆಯಾದಾಗ ದಿನವೂ ಆನಂದವೇ ಎನ್ನೋಗಿಗೆ ನಾನು ಸಿಹಿ ಮಾಡುವಾಗ ಬದುಕು ಸ್ವರ್ಗವೇ